ನಮಸ್ಕಾರ ರೀ. ನಮ್ಮೊಂದಿಗೆ ನಾನು ನಿಮ್ಮ ಆರ್ಯ ಗೌಡ. ಸೊ ಲಾಸ್ಟ್ ವಿಡಿಯೋದಾಗ ನೀವು ನೋಡಿದ್ರಿ, ನಂಗೆ ನಾ ಆರ್ಡರ್ ಮಾಡಿದ ಬ್ಯೂಟಿ ಡಿಶ್ಶು ಡಿಫೆಕ್ಟಿವ್ ಬಂದಿತ್ತು. ಅದರದ್ದು ರಿಟರ್ನ್ ಪಾಲಿಸಿನೂ ಮುಗ್ದಿತ್ತು. ಆದರೂ ಸಹಿತ ಒಂದು ಸಾರಿ ಟ್ರೈ ಮಾಡೋಂಗೆ ಅಂಥೇಳಿ ಒಮ್ಮೆ ಟ್ರೈ ಮಾಡಿದ್ದೆ. ಮೇಲ್ನೂ ಬಂದಿತ್ತು ಇದನ್ನು ರಿಟರ್ನ್ ತೊಗೋತೀವಿ ಅಂಥೇಳಿ. ಬಟ್ ಫೈನಲಿ ನನಗೆ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂಥೇಳಿ ಒಂಚೂರು ನಂಬಿಕೆ ಇರಲಿಲ್ಲ. ಸೊ ಫೈನಲಿ ಅವರು ನಮ್ಗೆ ಕಳಿಸ್ಕೊಟ್ಟಾರ. ಸೊ ಈಗ ಅದ್ರದ್ದು ಡೈರೆಕ್ಟ್ ಅನ್ಬಾಕ್ಸ್ ಮಾಡೋಣ ಅಂತ ಟೈಮ್ ವೇಸ್ಟ್ ಮಾಡೋದು ಬೇಡ, ಬರ್ರಿ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ಟೈಮ್ಗಿಂತ ಈ ಸರಿ ಆ್ಯಕ್ಚುಲಿ ಪ್ಯಾಕಿಂಗ್ ಎಲ್ಲ ಚಲೋ ಮಾಡ್ಯಾರ. ಲಾಸ್ಟ್ ಟೈಮ್ ಇದನ್ನು ಡೈರೆಕ್ಟಾಗಿ ಕೊಟ್ಟಿದ್ರು, ಏನೋ ಬಬಲ್ ಪೇಪರ್ಸ್ ಏನೂ ಹಾಕಿರಲಿಲ್ಲ. ಈ ಸರ್ತಿ ಬಬಲ್ ಪೇಪರ್ ಎಲ್ಲ ಆ್ಯಡ್ ಮಾಡ್ಯಾರ ಎಕ್ಸ್ಟ್ರಾ ಫಾರ್ ಸೇಫ್ಟಿ ಅಂಥೇಳಿ. ನೋಡೋಣ ಅಂತ ಈ ಸರಿನೂ ಎಲ್ಲಿ ಹಂಗೆ ಬರ್ತೈತೆ ನೋಡೋಣ ಅಂತ. ಸೇಮ್ ಇದನ್ನು ಹೆಂಗಾಯ್ತು ರೀ. ಆ್ಯಕ್ಚುಲಿ ಇದು ಡೆಲಿವರಿ ಬಂದ ತಕ್ಷಣ ನಾವು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಅಗೇನ್ ಮತ್ತೆ 3 ದಿನ ಹೋಗೇ ಬಿಡುತ್ತೆ. ನನಗೆ ಕರೆಕ್ಟಾಗಿ ಆನ್ ಟೈಮ್ನಾಗ ಅನ್ಬಾಕ್ಸಿಂಗ್ ಮಾಡೋಕ್ಕಾಗಲೇ ಇಲ್ಲ ಈ ಸರಿನೂ. ನೋಡೋಣ ಅಂತ. ಐ ಹೋಪ್ ಈ ಸರಿ ಚಲೋ ಪ್ರಾಡಕ್ಟ ಬಂದಿರುತ್ತೆ ಅಂಥೇಳಿ. ಲಾಸ್ಟ್ ಟೈಮು ಚರ್ಕ್ ಪರ್ಕ್ ಅಂತ ಹಂಗೆ ಹರಿದ್ಬಿಟ್ಟಿದ್ದೆ. ಬಟ್ ಅದನ್ನು ಹೊಳ್ಳಿ ಪ್ಯಾಕ್ ಮಾಡ್ಬೇಕಾದ್ರೆ ನನಗೆ ಭಾಳ ತ್ರಾಸ ಆಗಿತ್ತು ಅದನ್ನು ಹೆಂಗೆ ಪ್ಯಾಕ್ ಮಾಡಲಿ ಅಂತೇಳಿ. ಆದರೂ ನೋಡು ನಮ್ದು ಈ ಸರಿ ಪ್ಯಾಕಿಂಗ್ ಎಲ್ಲ ಚಲೋ ಮಾಡ್ಯಾರ. ಆ್ಯಂಡ್ ಈಗ ಏನೂ ಹೇಳೋಂಗಿಲ್ಲ ಸ್ಟುಡಿಯೋ ಬ್ಯಾಕ್ ಡ್ರಾಪ್ಸ್ ಬಗ್ಗೆ. ನಾ ಪ್ರಾಡಕ್ಟ್ ನೋಡಿದ ಮೇಲೆ ನಾ ಅವಾಗ ಮಾತಾಡ್ತೀನಿ ಇವ್ರ ಬಗ್ಗೆ. ಈಗ ಇದನ್ನು ತೆಗೆದು ನೋಡೋಣ ಬರ್ರಿ. ಹೋಪ್ ಫಾರ್ ದಿ ಬೆಸ್ಟ್. ಅದು ಹೆಂಗೆ ಹಿಡಿತಾರಲ್ಲ ಹಿಂಗೆ. ಹಾಂ ನೋಡೋಣಂತ ಒಳಗೆ ಏನೈತಿ. ಸೇಮ್ ಆ್ಯಸ್ ಯೂಶ್ವಲ್. ಅಲ್ಲ ನನ್ನ ಮಕ್ಕಳು ಇದ್ರಾಗ ಒಂದು ಸ್ಕ್ಯಾಮ್ ಮಾಡ್ಯಾರ ಏನೋ. ಅವನ ತೋರಿಸ್ತೀನಿ ತಡ್ರಿ. ಇದನ್ನ ಇಷ್ಟು ಸೈಡ್ ಇಲ್ಲಿ ಸಿ ಯೂಸ್ಡ್ ಪ್ರಾಡಕ್ಟ್ ಕೊಟ್ಟಾರ ನಂಗೆ. ಅಗೇನ್ ಎಲ್ಲ ಪ್ಯಾಕ್ ಎಲ್ಲ ಓಪನ್ ಆಗೈತಿ. ವಾಟ್ ಈಸ್ ದಿಸ್ ಬ್ರೋ? ಅಗೇನ್ ಡಿಸಪಾಯಿಂಟೆಡ್, ನಾಟ್ ಹ್ಯಾಪಿ ವಿತ್ ಯುವರ್ ಪ್ರಾಡಕ್ಟ್ ರೈಟ್ ನಾವು. ಇದು ಪೂರ ಅನ್ಬಾಕ್ಸ್ ಮಾಡಿ ನೋಡೋಣಂತ. ಈಗ ಡೈರೆಕ್ಟ್ ಆಲ್ರೆಡಿ ಓಪನ್ ಆಗೈತಿ. ಓಪನ್ ಮಾಡಿದ ತಕ್ಷಣ ಫೀಲ ಹಾಳಾಗ್ಬಿಡುತ್ತೆ. ಸೇಮ್ ಅಗೇನ್ ಡಿಫ್ಯೂಸರ್ ಪ್ಲೇಟ್. ಇದು ಏನು ಆ್ಯಕ್ಚುಲಿ ಇದನ್ನೆಲ್ಲ ಹಿಂಗೆ ಫಿಟ್ ಮಾಡಿ ಕೊಡಬಾರ್ದು ಇವರು. ಬಟ್ ಮೇ ಬಿ ಜಸ್ಟ್ ಫಾರ್ ಚೆಕ್ಕಿಂಗ್ ಪರ್ಪಸ್ ಮತ್ತೆ ಇದು ಡ್ಯಾಮೇಜ್ ಆಗಬಾರ್ದು ಅಂತ ಏನು ಮಾಡ್ಯಾರೋ ಏನೋ ಗೊತ್ತಿಲ್ಲ. ಬಟ್ ನಂಗಂತೂ ಈ ಥರ ಪ್ಯಾಕಿಂಗ್ ಯಾಕೋ ಸ್ವಲ್ಪ ಆದರೂ ಅರೆ ಬಾಪ್ ರೇ ಗಾಯ್ಸ್, ಅಗೇನ್ ಮತ್ತೆ ಡ್ಯಾಮೇಜ್ಡ್. ಸಿ ಐ ಥಿಂಕ್ ಇದು ಬಂಪ್ ಕಾಣಿಸುತ್ತೆ, ಇಲ್ಲ ಗೊತ್ತಿಲ್ಲ. 1 2 ಬಂಪ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿರಿ ಕ್ಲಿಯರಾಗಿ. ಮೇ ಬಿ ಐ ಹೋಪ್ ಈ ಸರಿ ಅವ್ರೇನು ನನಗೇನು ರಿಟರ್ನ್ ತೊಗೋತಾರೆ ಅನ್ನೋದು ಡೌಟ್. ಬಟ್
ಇದನ್ನು ರಿಪೋರ್ಟ್ ಅಂತೂ ಮಾಡೇ ಮಾಡ್ತೀನಿ. ನಂಗೆ ಯಾಕೋ ಇವ್ರ ಮೇಲೆ ಇದ್ದಿದ್ದು ನಂಬಿಕೆನ ಹಾಳಾಯ್ತಾನ ಅಂತ ಅನ್ಸಾಗತ್ತೆ. ಪದೇ ಪದೇ ಹಿಂಗೆ ಒಳ್ಳೆ ಡ್ಯಾಮೇಜ್ಡ್ ಪ್ರಾಡಕ್ಟ್ ಕೊಟ್ಕೋತ. ಇದು ಓಕೆ, ಶೇಪ್ ವೈಸ್ ಲುಕ್ಸ್ ಫೈನ್. ಶೇಪ್ ವೈಸ್ ಎಲ್ಲ ಓಕೆ, ಶೇಪ್ ವೈಸ್ ನೋ ಪ್ರಾಬ್ಲಮ್. ಬಟ್ ನಂಗೆ ಪ್ರಾಬ್ಲಮ್ ಬಂದಿದ್ದು ಈ ಹನಿ ಕಾಂಬ್ ಒಳಗನ. ಮತ್ತೆ ಇದು ಡ್ಯಾಮೇಜಾಗಿ ಕಳಿಸ್ಯಾರಲ್ಲ ಈ ನನ್ನ ಮಕ್ಕಳು ಅಂತ ಹೇಳಿ. ಮತ್ತಿಲ್ಲೇ ಕಾರ್ನರಿಗೆ ಕಲರ್ ಫೇಡ್ ಆಗೈತಿ, ಇಲ್ಲಿ ಕಲರ್ ಫೇಡ್ ಆಗೈತಿ, ಇಲ್ಲೇ 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 ಮತ್ತು ಇಲ್ಲೇ. ಇಲ್ಲಿ ಸದ್ಯಕ್ಕೆ ನನಗೆ ಹೆಂಗೆ ಅನ್ಸಾದತ್ತಪ್ಪ ಅಂತಂದರೆ ಇದನ್ನು ನೋಡೋಣ ಅಂತ ಅವ್ರಿಗೆ ಮತ್ತೆ ವಾಪಸ್ ನಾವು ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಅವ್ರು ಎಷ್ಟರ ಮಟ್ಟಿಗೆ ಇದನ್ನು ಎಕ್ಸೆಪ್ಟ್ ಮಾಡ್ತಾರೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಬಟ್ ನನಗಾಗಿದ್ದು ಎಕ್ಸ್ಪೀರಿಯೆನ್ಸ್ ನಿಮಗೆ ಆಗಬಾರ್ದಪ್ಪ ಅಂತಂದ್ರೆ, ಇದನ್ನು ಬ್ಯೂಟಿ ಡಿಶ್ ಆ್ಯಕ್ಚುಲಿ ನಾ ಇಷ್ಟ್ಯಾಕೆ ಹೊಳ್ಳೆ ಒದ್ದಾಡತ್ತೀನಪ್ಪ ಅಂತಂದ್ರೆ, ಇದು ಯೂಶ್ವಲಿ ನಮ್ಗೆ ಆಫ್ಲೈನ್ ಮಾರ್ಕೆಟ್ ಒಳಗಡೆ ಸಿಗಂಗಿಲ್ಲ ಕರೆಕ್ಟಾಗಿ. ಅದ್ರ ಸಲುವಾಗಿ ಆನ್ಲೈನ್ ಇವ್ರದ್ದು ಬೆಸ್ಟ್ ವೆಬ್ಸೈಟ್ ಅಂತೇಳಿ ಆರ್ಡ್ರ್ ಮಾಡಿದೆ. ಯಾಕೇನು ಬೇರೆ ಎಲ್ಲ ಪ್ರಾಡಕ್ಟ್ ಎಲ್ಲ ಕರೆಕ್ಟ್ ಚಲೋ ಬರೋತ್ತ, ಬಟ್ ಈ ಒಂದು ಪ್ರಾಡಕ್ಟ್ ಏನು ಗೊತ್ತಿಲ್ಲ. ಪ್ರತಿ ಸರಿ ಇದು 2ನೇ ಸರಿ ಆದ್ರೂ ನನಗೆ ಬರೀ ಡ್ಯಾಮೇಜ್ಡ್ ಪ್ರಾಡಕ್ಟೇ ಬರತ್ತವು. ಯಾಕೋ ಅಲ್ಲಿ ಸ್ಟಾರ್ಟಿಂಗ್ ನೋಡಿದರೆ ಆ ಡಿಫ್ಯೂಸರ್ ಅಂತೂ ಆಲ್ರೆಡಿ ಓಪನ್ ಆಗಿತ್ತು, ಆ್ಯಂಡ್ ಇದನ್ನು ನೋಡಿದ್ರೆ ಇದು ಡ್ಯಾಮೇಜ್ಡೇ ಐತೆ. ನೋಡು, ನನಗಂತೂ 1% ಇಷ್ಟ ಆಗತ್ತಿಲ್ಲ ಇವ್ರದ್ದು ಪ್ರಾಡಕ್ಟ್. ಈ ಸದ್ಯಕ್ಕೆ ಯಾಕಂದ್ರೆ ಇವ್ರ ಕಡೆ ತೊಗೊಂಡೇನೋ ಅಂತ ಫೀಲ್ ಬರತ್ತೈತಿ. ಬಟ್ ಅದರ್ವೈಸ್ ಇದನ್ನು ಬಿಟ್ಟರೆ ಉಳ್ಕಿದ್ದೆಲ್ಲ ಇವ್ರ ಪ್ರಾಡಕ್ಟ್ ಎಲ್ಲ ಚಲೋನ ಇದಾವೆ. ಬಟ್ ಇದನ್ನು ಯಾಕೆ ಹಿಂಗೆ ಮಾಡತ್ತಾರ ಹೊಳ್ಳೆ 2 ಸರಿ ಆದ್ರೂ ಸಹಿತ ಅಂಥೇಳಿ. ಡೈರೆಕ್ಟ್ ಐತಪ್ಪ ಅಂತಂದ್ರೆ ಏನು ಪ್ರಾಬ್ಲಮ್ ಇರಲಿಲ್ಲ ರೀ. ಇಲ್ಲಿಂದ್ರೆ ನಾವು ಹುಬ್ಳಿಗೆ ಪಾರ್ಸಲ್ ಆಗಬೇಕು, ಹುಬ್ಳಿಯಿಂದ ಮತ್ತು ಅಗೇನ್ ಅದು ಅವ್ರ ಕಡೆ ಹೋಗಬೇಕು, ಹೊಳ್ಳೆ ಅಲ್ಲಿಂದ ಈ ಕಡೆ ಬರಬೇಕು. ಬರೀ ಇದಾಗೈತೆ, ನನಗಂತೂ ಸಾಕಾಗ್ಬಿಟ್ಟೈತೆ. studiobackdrops.com ಈ ವಿಡಿಯೋ ಏನಾದರೂ ನೀವು ನೋಡಿದ್ರೆ ಸೀರಿಯಸ್ಲಿ ನಾ ಯಾರಿಗೂ ನಿಮ್ಮ ವೆಬ್ಸೈಟ್ನ ಸಜೆಸ್ಟ್ ಮಾಡೋಂಗಿಲ್ಲ, ಹಂಗೆ ಫೀಲ್ ಆಗತ್ತೆ ನನಗೆ. ಸೀರಿಯಸ್ಲಿ ಬೇರೆ ಎಲ್ಲದ್ರಾಗೂ ನಾ ಈಸಿಯಾಗಿ ಸಜೆಸ್ಟ್ ಮಾಡ್ತಿದ್ದೆ, ಬಟ್ ಈ ಬ್ಯೂಟಿ ಡಿಶ್ ಅಂತ ಹೇಳಿ ಬಂದಾಗ 0. ಇಷ್ಟ ಹೇಳೋದಿತ್ತು. ಇದನ್ನು ಅನ್ಬಾಕ್ಸ್ ಮಾಡಿ ನೋಡ್ಬೇಕು ಅನ್ನೋದಿತ್ತು. ನೋಡಿದೆ, ಯೂಸ್ಡ್ ಪ್ರಾಡಕ್ಟ್ ಕಳ್ಸ್ಯಾರೇನೋ ಅಂತ ಫೀಲ್ ಆಗತ್ತೆ ನನಗೆ. ಅಗೇನ್ ಮತ್ತು ನಾಟ್ ಸ್ಯಾಟಿಸ್ಫೈಡ್ ಫೀಲ್. ನೀವು ಯಾರಾದರೂ studiobackdrops.com ಇಂದ ಏನಾದರೂ ಆರ್ಡ್ರ್ ಮಾಡತ್ತಿದ್ರಪ್ಪ ಅಂತಂದ್ರೆ 1-2 ಸರಿ ವಿಚಾರ ಮಾಡಿರಿ. ನನಗಂತೂ 2 ಸರಿನೂ ಮತ್ತೆ ಹೊಳ್ಳೆ ಇದೇ ಪ್ರಾಬ್ಲಮ್ ಆಗೈತಿ. ಆ್ಯಂಡ್ ನೀವೇನಾದರೂ ಬ್ಯೂಟಿ ಡಿಶ್ ಏನಾದರೂ ಪ್ಲ್ಯಾನ್ ಮಾಡತ್ತಿದ್ರಪ್ಪ ಅಂತಂದ್ರೆ ಬೇರೆ ಇನ್ನೂ ಯಾವುದಾದ್ರೂ ವೆಬ್ಸೈಟನ್ನು ಟ್ರೈ ಮಾಡಿರಿ. ಬಟ್ ನಾನು ಸದ್ಯಕ್ಕೆ ನನಗೆ 2 ಸರಿ ಆಗಿದ್ದು ಎಕ್ಸ್ಪೀರಿಯೆನ್ಸಲ್ಲಾಗಿ ನಾ ಬ್ಯೂಟಿ ಡಿಶನ್ನು ಯಾರೂ ಈ ವೆಬ್ಸೈಟಿಂದ ನಾನು ಯಾರಿಗೂ ರೆಕಮೆಂಡ್ ಮಾಡತ್ತಿಲ್ಲ. ಇಷ್ಟ ಗೈಸ್. 6 hours later. ನಾನು ರಿಪೋರ್ಟ್ ಮಾಡಿದ ಮೇಲೆ ಒಂದು ಬೆಳವಣಿಗೆ ಆಯಿತು. ಏನಪ್ಪ ಅಂತಂದ್ರೆ ತಿರ್ಗಾ ಅಗೇನ್ ಅವರು ನಾನು ಮತ್ತೆ ರಿಪೋರ್ಟ್ ಮಾಡಿದೆ ಹಿಂಗೆ ಇಶ್ಯೂ ಆಗೈತೆ ಅಂತೇಳಿ. ಅಗೇನ್ ಮತ್ತು ಅದೇ ರಾಗ ಆಯಿತು, ನೀವು ವಿಡಿಯೋ ಕಳಿಸ್ರಿ ಅದು ಇದು ಅಂಥೇಳಿ ಸೇಮ್ ಆ್ಯಸ್ ಯೂಶ್ವಲ್ ನಾನೇನು ಮುಂಚೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ಸ್ಟೋರಿನ ಸ್ಟಾರ್ಟ್ ಆಯಿತು. ನನಗಂತೂ ತಲೆ ಕೆಟ್ಬಿಟ್ಟಿತ್ತು, ಏನು ಮಾಡಲಪ್ಪ ಇನ್ನು ಅಂಥೇಳಿ. ಯಾಕೋ ನನಗೆ ಬಂದಿದ್ದು ಅವ್ರದ್ದು ಇನ್ನೊಂದು ಬೆಸ್ಟ್ ಥಿಂಗ್ ಏನಪ್ಪ ಅಂತಂದ್ರೆ ಅವ್ರದ್ದು ಚಾಟ್ ಸಿಸ್ಟಮ್ ಆ್ಯಕ್ಚುಲಿ ಭಾಳ ಪವರ್ಫುಲ್ ಐತಿ. ನಾನು ಆಲ್ಮೋಸ್ಟ್ ಬೆಳಗ್ಗೆ ಮೆಸೇಜ್ ಹಾಕಿದ್ದೆ, ಆಲ್ಮೋಸ್ಟ್ ಒಂದು 2 ಅವರ್ಸ್ ಒಳಗಡೆ ನಂಗೆ ರಿಪ್ಲೈ ಮಾಡಿ ಓಕೆ ನನಗೆ ಬಂದು ಅಸೈನ್ ಆಗಿದ್ದು ಏಜೆಂಟ್ ಯಾಕೋ ಚಲೋ ಇತ್ತೇನೋ ಗೊತ್ತಿಲ್ಲ, ಅವರು ಭಾರಿ ಚಲೋ ಅಂತಾಗೆ ರೆಸ್ಪಾಂಡ್ ಮಾಡಿದ್ರು. ನಂದು ಚಾಟ್ ಹಿಸ್ಟ್ರಿ ಎಲ್ಲ ಪೂರ್ತಿ ಓದಿದ್ರು. ನಾನು ಈ ಸಪೋಸ್ ಇದನ್ನು ರಿಟರ್ನ್ ಮಾಡಬೇಕಿತ್ತಪ್ಪ ಅಂತಂದ್ರೆ ಇದ್ರ ಪ್ರೊಸೀಜರ್ ಏನಂತೇಳಿ ಅವ್ರಿಗೆ ಗೊತ್ತಿತ್ತು. ಸೊ ಅದಕ್ಕೆ ಅವ್ರು ಏನು ಮಾಡಿದರು, ಅವ್ರು ನಂಗೆ ಒಂದು ಬೆಸ್ಟ್ ಸಜೆಷನ್ ಹೇಳಿದ್ರು. ಏನಪ್ಪ ಅಂತಂದ್ರೆ ಅವ್ರು ಪೂರ್ತಿ ಎಕ್ಸಾಕ್ಟ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ಚೆಕ್ ಮಾಡಿಸಿದ್ರು. ಚೆಕ್ ಮಾಡಿದಾಗ ನೆಕ್ಸ್ಟು ನನಗೆ ಪ್ರಾಬ್ಲಮ್ ಆಗಿದ್ದು ಜಾಸ್ತಿ ಹನಿ ಕೊಂಬ್ ಒಳಗಡೆ. ಅದನ್ನು ಯಾವ ಥರ ಫಿಕ್ಸ್ ಮಾಡ್ಬೋದು ಅಂಥೇಳಿ ಅವರೇ ಹೇಳಿದರು. ನನಗೆ ಆ್ಯಕ್ಚುಲಿ ಫಸ್ಟ್ ಡಿಸಪಾಯಿಂಟ್ ಇತ್ತು, ಅಲ್ಲ ಇದನ್ನು ನಾ ಹೊಸದು ಬ್ರ್ಯಾಂಡ್ ನ್ಯೂ ತೊಗೋಬೇಕಂತನ ನಾ ಪೇ ಮಾಡತ್ತೀನಿ. ಬಟ್ ಅಂಥದ್ರಾಗ ಇವ್ರು ನಂಗೆ ಹೊಳ್ಳೆ ಅದನ್ನು ರಿಪೇರಿ ಮಾಡ್ಕೊಂಡು ನೀನೇ ರಿಪೇರಿ ಮಾಡ್ಕೊಂಡು ಇಟ್ಕೋತಾರಲ್ಲ ಅಂತ ತಲೆನೂ ಕೆಟ್ಟಿತ್ತು. ಬಟ್ ಟ್ವಿಸ್ಟ್ ಇರೋದೇ ಇಲ್ಲೇ, ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ನನಗೆ ಸ್ಟೋರ್ ಕ್ರೆಡಿಟ್ ಅಂಥೇಳಿ, ಅಂದ್ರೆ ಆ ಹನಿ ಕೊಂಬುದು ಏನು ಪ್ರೈಸ್ ಇತ್ತಲ್ಲ 1000 ರೂಪೀಸ್, ಆ 1000 ರೂಪೀಸ್ನ ವಾಪಸ್ ರಿಟರ್ನು ಮಾಡಿದರು. ಆ್ಯಂಡ್
ಆ ಪ್ರಾಡಕ್ಟನ್ನು ನನಗೂ ಕೊಟ್ಟರು, ಅದನ್ನು ಯಾವ ಥರ ಫಿಕ್ಸ್ ಮಾಡ್ಕೋಬೋದು ಅಂತಲೂ ಹೇಳ್ಕೊಟ್ರು. ಸೊ ಆಫ್ಟರ್ ಆಲ್ ದಿಸ್ ನಂಗೆ ಮತ್ತೆ ಅವ್ರ ಮೇಲೆ ಒಂದು ನಂಬಿಕೆ ಬಂದಿದ್ದೇನಪ್ಪ ಅಂತಂದ್ರೆ, ಆ್ಯಂಡ್ ಇದನ್ನು ಅವ್ರು ಹೇಳೋಕೆ ಇನ್ನೊಂದು ರೀಸನ್ ಏನು ಗೊತ್ತಾ, ಮೇ ಬಿ ಅದೆಷ್ಟು ಮಟ್ಟಿಗೆ ಕರೆಯುತ್ತಿರೋ ಸುಳ್ಳೈತೋ ಗೊತ್ತಿಲ್ಲ, ಈ ಪ್ರಾಡಕ್ಟ್ ಆಲ್ರೆಡಿ ವೆಬ್ಸೈಟ್ ಒಳಗೆ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು ನಾ ತೊಗೊಂಡಿದ್ದು. ಸೊ ಅದ್ರ ಸಲುವಾಗಿ ನಂಗೆ ಎಮರ್ಜೆನ್ಸಿ ನೀಡೂ ಇತ್ತು, ನಂಗೆ ಕಂಟಿನ್ಯೂಸ್ ಶೂಟ್ ಇದ್ದು ನೆಕ್ಸ್ಟ್. ಸೊ ಅದ್ರ ಸಲುವಾಗಿ ಅವ್ರು ಹೇಳಿದ ಸಜೆಷನ್ ನನಗೆ ಬೆಸ್ಟ್ ಅಂತಲೂ ಅನ್ನಿಸ್ತೆ. ಹೀಗಾಗಿ ಅದಕ್ಕೆ ಅಗ್ರಿ ಆದೆ. ಮತ್ತು ನನ್ನ ತಲೆಯೊಳಗಿದ್ದು ಥಾಟ್ ಮತ್ತೆ ಚೇಂಜ್ ಆಯಿತು. ಸಮ್ಟೈಮ್ಸ್ ಒಳಗೆ ನನಗೂ ಆ ಫ್ರಸ್ಟ್ರೇಷನ್ಯಾಗ ನಾ ಹಂಗನ್ನಿ ಅದು ಇದು ಅಂತೇಳಿ. ಬಟ್ ಫೈನಲಿ ಒಳ್ಳೆ ನನಗೆ ಅವರು ಹೇಳಿದ ಸಜೆಷನ್ನು, ಅವ್ರು ಕೊಟ್ಟಿದ್ದು ಫೀಡ್ಬ್ಯಾಕಿಂದ ನನಗೆ ಇಟ್ಸ್ ಓಕೆ ಇರಲಿ ಅಂಥೇಳಿ ಅಂದ್ಕೊಂಡೆ. ಅದರಿಂದ ಪ್ರಾಡಕ್ಟ್ ಮೇಲೆ ಏನು ಆ್ಯಕ್ಚುಲಿ ಎಫೆಕ್ಟಿವ್ ಏನಿಲ್ಲ, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಅದು ಒಂದು ಅದೇನೋ ಅಂತಾರಲ್ಲ, ಆ್ಯಕ್ಚುಲಿ ಬ್ರ್ಯಾಂಡ್ ನ್ಯೂ ಅಂದರೆ ಬ್ರ್ಯಾಂಡ್ ನ್ಯೂ ಆಗೇ ಇರಬೇಕು. ಅದರೊಳಗಡೆ ನಾವೇನು ಕರೆಕ್ಷನ್ ಮಾಡ್ಕೊಳ್ಳೋದಾಗಲಿ ಏನಾದರೂ ಇಶ್ಯೂ ಇತ್ತಂದ್ರೆ ಸ್ವಲ್ಪ ಬೇಜಾರಂತ ಅನ್ಸುತ್ತೆ ಅಂತೇಳಿ. ಬಟ್ ಈಗ ಅದು ಆ್ಯಕ್ಚುಲಿ ಕಂಪ್ಲೀಟ್ಲಿ ಫಿಕ್ಸ್ ಆಗೈತಿ, ಬ್ರ್ಯಾಂಡ್ ನ್ಯೂ ಥರನೇ ಕಾಣಿಸತೈತಿ. ಸೊ ಇದೊಂದು ನಾನು ಕ್ವಿಕ್ ಅಪ್ಡೇಟ್ ಮಾಡೋದಿತ್ತು. ಅದ್ರ ಸಲುವಾಗಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ವೇಟ್ ಮಾಡತ್ತಿದ್ದೆ, ಅದು ಯಾವಾಗ ನಂಗೆ ರೆಸ್ಪಾಂಡ್ ಬರುತ್ತೆ ಅಂತೇಳಿ. ಸೊ ದಟ್ಸ್ ಇಟ್ ಗೈಸ್. ನನಗೆ ನನ್ನ ಪ್ರಾಡಕ್ಟದ್ದು ವಾಪಸ್ ಅಮೌಂಟ್ನೂ, ಅಂದರೆ ನನಗೇನು ಲಾಸ್ ಆಗಿತ್ತಲ್ಲ ಅಮೌಂಟ್ನೂ ಬಂತು, ನನ್ನ ಕಡೆ ಪ್ರಾಡಕ್ಟ್ನೂ ಉಳಿತು, ಆ್ಯಂಡ್ ಫೈನಲ್ ಪ್ರಾಡಕ್ಟ್ನೂ ನನ್ನ ಹತ್ರನೂ ಉಳಿತು. ಸೊ ದಟ್ಸ್ ಇಟ್ ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿತಪ್ಪ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ನಿಮ್ಮ ಒಂದು ಸಣ್ಣ ಆ್ಯಕ್ಷನ್ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆಲ್ಲ ಭಾಳ ಮೋಟಿವೇಶನ್ ಸಿಗುತ್ತೆ. ಸೊ ಅದ್ರ ಸಲುವಾಗಿ ನೆಕ್ಸ್ಟ್ ವೀಡಿಯೋದಾಗ ಇನ್ನೊಂದು ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೋಗಿ ಬರ್ತೀನಿ ರೀ.